ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಸಂಡೇ ಹಾಗೆ ಮಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗಳು ಸ್ಕೂಲ್ನಲ್ಲಿ ಬಂದು ಮಂಡೇ ಗಣೇಶ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಳಿಗೆ ಒಂದು ಗಣೇಶ ಆ್ಯಕ್ಟಿವಿಟಿನ ಕೊಟ್ಟಿದ್ದರು. ಇದು ಡೆಕೋರೇಷನ್ ಮಾಡ್ಕೋಬೇಕಿತ್ತು. ಏನಾದರೂ ನಮ್ಮ ಕ್ರಿಯೇಟಿವಿಟಿನ ತೋರಿಸ್ಬಿಟ್ಟು ನಾವು ಒಂದು ಗಣೇಶನ ಪ್ರಿಪೇರ್ ಮಾಡಬೇಕಿತ್ತು ಡ್ರಾಯಿಂಗ್ ಶೀಟ್ನಲ್ಲಿ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡೋದಕ್ಕೆ ನಾನು ಎಲ್ಲ ಕಾಳುಗಳು ಬೇಳೆಗಳು ಎಲ್ಲ ತೊಗೊಂಡು ಈ ರೀತಿ ಬ್ಯೂಟಿಫುಲ್ಲಾಗಿ ಗಣೇಶಂದು ಡೆಕೋರೇಷನ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ರೋಡಲ್ಲಿ ಗಣೇಶ ಕೂಡ ಕೂರಿಸಿದ್ರಲ್ವ, ಅದು ಇವತ್ತು ರಂಗೋಲಿ ಕಾಂಪಿಟೇಷನ್ನು, ಹಾಗೆ ಚಿಕ್ಕ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಎಲ್ರಿಗೂ ಆಟಗಳು ಎಲ್ಲ ಆಡಿಸಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು. ನೋಡ್ತಾ ಇರ್ಬೋದು ನೀವು ಎಲ್ಲರೂ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ ಅಂತ. ಹಾಗೆ ನಾನು ಕೂಡ ಹೋಗಿ ಗಣೇಶನ ಹತ್ರ ಪೂಜೆ ಮಾಡಿಸ್ಕೊಂಡು ಗಣಪನ ದರ್ಶನ ಕೂಡ ಪಡ್ಕೊಂಡು ಅಲ್ಲಿಂದ ಬಂದ್ವಿ. ಈ ರೀತಿ ನಮ್ಮ ರೋಡಲ್ಲಿರುವಂಥ ಹುಡುಗರು ಮಕ್ಕಳು ಎಲ್ಲರೂ ಕೂಡ ಸೇರಿ ಇಷ್ಟು ಬ್ಯೂಟಿಫುಲ್ಲಾಗಿ ಗಣೇಶನದು ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದರು ಅಂತ ಹೇಳ್ಬೋದು. ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ತು. ಏನೇ ಆಗಲಿ ನಾವು ಮನೆಯಲ್ಲಿ ಎಷ್ಟೇ ಟೇಸ್ಟಿ ಅಡುಗೆ ಮಾಡಲಿ ಹೊರಗಡೆ ಸಿಗೋಂಥ ಅಂದರೆ ದೇವ್ರ ಪ್ರಸಾದ ಅಂತಂದ್ರೇ ಸ್ಪೆಷಲ್ ಅಂತ ಅಲ್ವಾ. ಸೊ ನಮಗೂ ಕೂಡ ಸಿಕ್ತು. ಹಾಗೆ ಇದನ್ನು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಕೂಡ ಹೋದ್ವಿ. ಹಾಗೆ ತುಂಬ ದಿನ ಆಗೋಗಿತ್ತು ಅಂತಲೇ ಹೇಳ್ಬೋದು ನಾವು ಹೊರಗೆ ಹೋಗಿ. ಹಾಗಾಗಿ ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ನೈಟು ಹೊರಗಡೆ ಹೋದ್ವಿ. ಅಂದರೆ ಇದು ಅಂದ್ರಳ್ಳಿ ರೋಡಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಹಾಕಿದ್ರು. ಅಲ್ಲಿ ಸ್ವಲ್ಪ ಒಂದು 3 ಗೇಮ್ಸ್ ಇತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಮಕ್ಕಳು ಆಟ ಆಡೋದಕ್ಕೆ ಆಟ ಆಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಸುಮಾರಷ್ಟು ಐಟಮ್ಸ್ಗಳನ್ನ ಇಟ್ಟಿದ್ರು. ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಕಡಿಮೆ ಬೆಲೆಗೆ ಕೂಡ ಇತ್ತು. ಹಾಗೆ ನಾನು ಕೂಡ ಸುಮಾರು ಐಟಮ್ ಪರ್ಚೇಸ್ ಮಾಡಿದೆ. ಇಲ್ಲಿ ತುಂಬ ಅಂದರೆ ತುಂಬ ಬೆಲೆ ಕಮ್ಮಿ ಇತ್ತು. ಇವನ್ ನನಗೆ ಬೇಕಾಗಿರೋವಂಥ ಕೆಲವೊಂದು ನೀಡೆಡ್ ಸಣ್ಣ ಪುಟ್ಟ ವಸ್ತುಗಳನ್ನ ಮಾತ್ರ ನಾನಿಲ್ಲಿ ಪರ್ಚೇಸ್ ಕೂಡ ಮಾಡಿದೆ. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಕೊನೆಯಲ್ಲಿ ಏನೇನು ತೊಗೊಂಡೆ ಅಂತಲೂ ಕೂಡ. ಇಲ್ಲಿ ಸುಮಾರಷ್ಟು ಐಟಮ್ಗಳು ನೋಡ್ಬೋದು. ಇಲ್ಲಿ ಬಾಟಲ್ಸ್ಗಳಂತೆ, ಚಾಪರ್ಸು ಮತ್ತು ಸ್ಲಿಪ್ಪರ್ಸು ಏನೇನೋ ಇತ್ತು. ಬಟ್ ನಾನು ಮನೆಗೆ ಬೇಕಾಗಿರೋಂಥ ಕೆಲವೊಂದು ಕಿಚನ್ ಐಟಮ್ಗಳು ಹಾಗೆ ಮಕ್ಕಳಿಗೆ ಸ್ವಲ್ಪ ಈ ಚೈನ್ಗಳು, ಸರಗಳು ಈ ರೀತಿ ಬರುತ್ತಲ್ವ, ಆ ಥರ ಐಟಮ್ಗಳನ್ನ ತೊಗೊಂಡೆ. ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು. ಎಲ್ಲ ಒಂದು 20 ರುಪೀಸು, 10 ರುಪೀಸಿಂದ ಸ್ಟಾರ್ಟಿಂಗ್ ಇತ್ತು ಅಂತ ಹೇಳ್ಬೋದು. 10ಇಂದ 30 ರುಪೀಸು, 50 ರುಪೀಸು, 20 ರುಪೀಸು ಈ ರೀತಿ. ನಾನು ಆಲ್ಮೋಸ್ಟ್ ತೊಗೊಂಡಿರೋ ಐಟಮ್ಸ್ ಎಲ್ಲನೂ 30 ರುಪೀಸು, 50 ರುಪೀಸು, 20 ರುಪೀಸು ಆ್ಯಂಡ್ 10 ರುಪೀಸು ಇದೇ ರೇಂಜಲ್ಲಿ ತೊಗೊಂಡಿದ್ದು. ಈ ರೀತಿ ಸಣ್ಣ ಪುಟ್ಟ ಕಿಚನ್ ಐಟಮ್ಗಳೆಲ್ಲ ಸಿಕ್ತು. ಹಾಗೆ ನನ್ನ ಮಗಳಿಗೆ ಈ ಹೇರ್ ಬ್ಯಾಂಡ್ಗಳು ಮತ್ತು ಸ್ವಲ್ಪ ಆಟ ಆಡಲಿಕ್ಕೆ. ಆಮೇಲೆ ಇನ್ನೊಂದು ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ಮಕ್ಕಳಿಗೆ ಬುಕ್ಸ್ ತೊಗೊಂಡೆ, 2 ಬುಕ್ಸು. ಅದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು. ಮ್ಯಾಜಿಕ್ ಬುಕ್ ಅಂತ ಹೇಳ್ತಾಯಿದ್ರು ಅಲ್ಲಿ. ನನಗೆ ಆವಾಗ ಗೊತ್ತಿರಲಿಲ್ಲ. ಈ ಜೆಲ್ ಪೆನ್ನು ಅಥವಾ ಸ್ಕೆಚ್ ಪೆನ್ನಲ್ಲಿ ಬರೆದ್ಬಿಟ್ಟು ರೀರೈಟಬಲ್ ಬುಕ್ಸ್ ಅದು. ನಾವು ಬೇಕಾದರೆ ಒಂದು ವೆಟ್ ಇರೋಂಥ ಕ್ಲಾತ್ನಲ್ಲಿ, ಕಾಟನ್ ಕ್ಲಾತ್ನಲ್ಲಿ ನಾವು ವೈಪ್ ಮಾಡಿದ್ವಿ ಅಂದರೆ ಅದು ಮತ್ತೆ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಎಷ್ಟು ಸರಿ ಬೇಕಾದರೂ ಬರಿಬೋದು. ಆ ಥರ ಒಂದು ಬುಕ್ಕು ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿದ್ದು. ನನಗಂತೂ ಸಖತ್ತು ಯೂಸ್ಫುಲ್ ಆಯಿತು. ಯಾಕಂದರೆ ನಾನು ಚಿಕ್ಕ ಮಗಳಿಗೆ ಈಗಿನೂ ಎಲ್ಲ ಹೇಳ್ಕೊಡ್ತಾ ಇದ್ದೀನಲ್ವ, ಅದಕ್ಕೆ ಬಹಳನೇ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಆ ಬುಕ್ಕು. ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾವ ಬುಕ್ಕು ಅಂತ ಹೇಳಿ ಕೂಡ. ಹಾಗೆ ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸಿದ್ವಿ. ಎಲ್ಲ ಆಟ ಆಡಿಸ್ಬಿಟ್ಟು, ನಿಂಗೆ ಹುಷಾರಿಲ್ಲ ತಾನೇ? ಏನಕ್ಕೆ ಹೋಗ್ಬೇಕು ಆಡೋಕ್ಕೆ? ಬೇಡ, ಹುಷಾರಿಲ್ಲ ನಿಂಗೆ. ಸರಿ ಹಂಗೆ ಹೋಗಿ. ಅಲ್ಲಿ ಕಳ್ಳರು ಬರ್ತಾರೆ, ಹಿಡ್ಕೊಂತಾರೆ ಕಳ್ಳರು. ಅಲ್ಲಿ ಅಲ್ಲಪ್ಪ ಏನೋ ತೊಳ್ತೈತೆ ನೋಡು. ನಿಮ್ಮ ಅಲ್ಲಪ್ಪ ಏನೋ ತಗೊಂತೈತೆ.
ಇನ್ನು ಇಲ್ಲಿ ನನ್ನ ಮಕ್ಕಳನ್ನ ಫಸ್ಟ್ ಟೈಮು ಈ ರೀತಿ ನಾನು ಆಟ ಆಡೋದಕ್ಕೆ ಬಿಟ್ಟಿರೋದು ಇದರಲ್ಲಿ. ಇವತ್ತಿನವರೆಗೂ ಒಂದು ಸರಿನೂ ಬಿಟ್ಟಿರಲಿಲ್ಲ, ಅಂದರೆ ಅವರಿಗೆ ರೂಢಿನೂ ಇರಲಿಲ್ಲ. ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸಖತ್ತು ಚೆನ್ನಾಗಿ ಖುಷಿಯಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನನ್ನ ಚಿಕ್ಕ ಮಗಳಿಗೆ ಇನ್ನೂ ಸ್ವಲ್ಪ ಕೆಮ್ಮಿತ್ತು. ಬೇಡಮ್ಮ ಹೋಗಬೇಡ ಅಂತ ಹೇಳಿದ್ರು, ಕೇಳ್ತಿರ್ಲಿಲ್ಲ ಅವಳು. ಆಟ ಆಡಲೇಬೇಕಮ್ಮ ಅಂತ ಹಠ ಮಾಡ್ತಿದ್ಲು. ಹಾಗಾಗಿ ಕಳಿಸ್ದೆ, ಬಟ್ ಅಳ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು. ಬಟ್ ಫೈನಲಿ ಏನಾಯ್ತಂದರೆ ಲಾಸ್ಟಿಗೆ ಅವಳಿಗೆ ಈ ಥರ ಜಾರ್ತಾ ಇದ್ಲಲ್ವಾ, ಕೆಮ್ಮು ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು. ಸೊ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ. ನೋಡಿ ಫೈನಲ್ ಆಗಿ ಈ ರೀತಿ ಇತ್ತು ಗಣೇಶ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. The next day. ಮತ್ತು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮಂಡೇ ಮಾರ್ನಿಂಗಿಂದ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳವ್ರ ಸ್ಕೂಲಲ್ಲಿ ಇವತ್ತು ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಮಗಳನ್ನ ರೆಡಿ ಮಾಡಿದ್ದೆ. ಮುದ್ದಾಗಿ ಕಾಣಿಸ್ತಿದ್ಲು, ಕ್ಯೂಟಾಗಿ. ಹಾಗೆ ಆ್ಯಕ್ಟಿವಿಟಿ ಶೀಟ್ನ ಕೂಡ ಇವತ್ತು ಕಳಿಸ್ಕೊಡ್ಬೇಕಿತ್ತು, ಅದನ್ನು ಕೂಡ ಕಳಿಸ್ಕೊಟ್ಟೆ. ಇನ್ನು ಅವ್ರ ಪಪ್ಪ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದರು. ಹಾಗೆ ನನಗೆ ಮತ್ತೆ ಮಧ್ಯಾಹ್ನದ ಮೇಲೆ ವೀಡಿಯೋ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಟ್ಟಿಗೆ ಈವ್ನಿಂಗ್ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಗಣೇಶ ಕೂಡ ತೆಗಿತಾಯಿದ್ರು ನಮ್ಮ ರೋಡ್ನಲ್ಲಿ. ಸೊ ಈವ್ನಿಂಗ್ ಈ ರೀತಿ ರಂಗೋಲೆ ಕೂಡ ಹಾಕಿದೆ ರೋಡಿಗೆ. ನೋಡ್ಬೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಸೊ 3 ದಿನ ಆಗಿತ್ತು. ಒಂಥರ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಗಣೇಶ ಕೂಡ ಹೊರಟಿದ್ದ. ಸೊ ಅಲ್ಲಿ ಪಟಾಕಿ ಎಲ್ಲ ಹೊಡ್ಕೊಂಡು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ಎಷ್ಟು ಕುಣಿತಾ ಇದ್ರು, ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸೌಂಡಿಗೆ ಎಲ್ರಿಗೂ ಕುಣಿಬೇಕು ಅಂತಲೇ ಅನಿಸುತ್ತೆ ಅಲ್ವಾ. ಮತ್ತು ಈ ಸಂಭ್ರಮ ಬಂದುಬಿಟ್ಟು ನಾವು ಮುಂದಿನ ವರ್ಷದವರೆಗೂ ವೆಯ್ಟ್ ಮಾಡಬೇಕು. ಗಣಪ ಎಲ್ರಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೂಡ ಬೇಡ್ಕೊಳ್ತೀನಿ. ಇನ್ನು ಎಕ್ಸಿಬಿಷನ್ನಲ್ಲಿ ಏನೇನು ಐಟಮ್ಗಳು ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಪ್ರೈಸ್ನ ಮೆನ್ಷನ್ ಮಾಡ್ತಿಲ್ಲ, ಏಕೆಂದರೆ ತೊಗೊಂಡಿರೋ ಎಲ್ಲ ಐಟಮ್ ಕೂಡ ಒಂದು 30 ರುಪೀಸು, 20 ರುಪೀಸು, 50 ರುಪೀಸ್ ಅರೌಂಡ್ ಇದೆ ಅಷ್ಟೇ. ಆ್ಯಂಡ್ ಈ ರೀರೈಟೇಬಲ್ ಬುಕ್ ಮಾತ್ರ 120 ರುಪೀಸ್ ಪರ್ ಬುಕ್ಕು. ಸೊ ಇದು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇನ್ನು ಈ ಆಕ್ಸೆಸರೀಸ್ ಎಲ್ಲನೂ ಒಂದು 20 ರುಪೀಸ್, 30 ರುಪೀಸ್ ಅಷ್ಟೇ ಇತ್ತು. ಓಕೆನಾ. ಸೊ ಇದಿಷ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ತಪ್ಪದೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.